ಸರ್ ಮರ್ಯಾದೆ ಕಳ್ಕೊಳಕ್ ರೆಡಿ ಇದೀವಿ, ಕರೆಕ್ಟ್ ಆಗಿ ಓದ್ಲಿ. JJM ಎಷ್ಟು ಕೊಡ್ಬೇಕು, ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಎಷ್ಟು ಕೊಡ್ಬೇಕು ಹೇಳಿ. ಇಲ್ಲೆಲ್ಲ ಕೂತಿದ್ದಾರೆ, ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಕೂತಿದ್ದಾರೆ, ಸಿದ್ದು ಸೌದಿ ಸಾಹೇಬ್ರು ಕೂತಿದ್ದಾರೆ. ಬಂದಿದ್ಯಾ ಸರ್ ಪಂಚಾಯತ್ ರಾಜ್ ಇಂದ? ಬಂದಿದ್ಯಾ? ಎಷ್ಟು ಬಂದಿದೆ ಹೇಳಿ ಸರ್? 2500 ಕೋಟಿ ಇನ್ನಾನು ಕೇಂದ್ರ ಸರ್ಕಾರದಿಂದ ಬರಬೇಕು. ನಮ್ಮ ಅವಧಿನೇ ಮುಗ್ದೋಯ್ತು ಪಂಚಾಯತ್ ರಾಜ್ದು. ಪತ್ರ ಬರ್ದಿ ಸಾಕಾಗಿದೆ ನಮ್ಗೆ, ಅಲ್ಲಿ ಹೋಗಿ ಕೈಕಾಲು ಬಿದ್ದಿ ಸಾಕಾಗಿದೆ ನಮ್ಗೆ. ಎಲ್ಲಿದೆ ಹೇಳಿ? 2500 ಗ್ರಾಮ ಪಂಚಾಯತ್ ಸರ್. ಗ್ರಾಮ ಪಂಚಾಯತ್ ದುಡ್ಡು ಬಂದಿದ್ಯಾ ಹೇಳಿ? ಗ್ರಾಮ ಪಂಚಾಯತ್ ಬಂದಿದ್ಯಾ ನಿಮ್ಗೆ? ಕುಷ್ಟಗಿಗೆ ಬಂದಿದ್ಯಾ? ಶಿವಮೊಗ್ಗ ಬಂದಿದ್ಯಾ? ಏನ್ ದೊಡ್ಡ ಐಸಾನ್ ಮಾಡ್ತಾ ಇದ್ದೀರಾ? ಅವ್ರು ಕೊಡ್ಬೇಕಾಗಿರೋ ದುಡ್ಡು ನಾವ್ ಕೊಟ್ಬಿಟ್ಟು ನಿಮ್ ಮರ್ಯಾದೆ ಹೋಗುತ್ತೆ ಅಂತೆ. ನಿಮ್ ಮರ್ಯಾದೆ ಉಳಿಸ್ಕೊಳ್ಳಿ ಫಸ್ಟ್ ಹೇಳಿ. ಎಲ್ಲ ಹೇಳಿ. JJM ಎಷ್ಟು ಕೊಡ್ಬೇಕು, ಪಂಚಾಯತ್ ರಾಜ್ ಎಷ್ಟು ಕೊಡ್ಬೇಕು ಹೇಳಿ. ಇಲ್ಲ ದಯವಿಟ್ಟು ಕ್ಷಮಿಸ್ಬೇಕು. ನಾನು ಏನಾದ್ರು ಹೇಳ್ಬಿಟ್ರೆ ರಾಜ್ಯ ಸರ್ಕಾರ ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ. ನಾವು ಕಳ್ಕೊಳಕ್ ರೆಡಿ ಇದೀವಿ. ಹೇಳಿ ನಮ್ಗೆ ಎಷ್ಟು ಕೊಡ್ಬೇಕು ಹೇಳಿ. ಪಂಚಾಯತ್ ರಾಜ್ JJM ಎಷ್ಟು ಕೊಡ್ಬೇಕು ಹೇಳಿ. ಮೊದಲೇ ಅವ್ರ ಪಾಲು ಕೂಡ ನಾವು ಕೊಟ್ಟಿದೀವಿ. ಮತ್ತೆ ಇದು ಬೇರೆ JJM ಇಂದು ಸಾಹೇಬ್ರು ಒಂದು ಗಂಭೀರವಾದಂತಹ ಆರೋಪ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. UC ಟೈಮಿಗೆ ಕೊಟ್ಟಿಲ್ಲ ಅಂತ. ಇದು ಮುಂಚೆನೂ ಹೇಳಿದ್ದೀನಿ ಅಧ್ಯಕ್ಷರೇ. ಯುಟಿಲೈಸೇಷನ್ ಸರ್ಟಿಫಿಕೇಶನ್ it was submitted on 2/2/2021. Utilization certificate for financial year 2021 submitted on 01/07/2022. Utilization certificate for financial year 21-22 submitted on 23/12/2022. Utilization certificate for financial year 22-23 submitted on 29/01/2024. Provisional utilization certificate for financial year 24-25 submitted on 10/10/25. ಯಾವ್ದು ಕೊಟ್ಟಿಲ್ಲ ಹೇಳಿ. ನಿಮ್ಮ ಕೇಂದ್ರ ಸರ್ಕಾರದ ಸಚಿವರೇ ಸುಳ್ಳು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಪದೇ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡ್ಸೋದ್ ಕೆಲಸ ಮಾಡಬಹುದು. ಅವರು ಸುಳ್ಳು ಉತ್ತರ ಕೊಟ್ಟರೆ ತೋರಿಸಿ, ಪ್ರಿವಿಲೇಜ್ ಹಾಕಿರಿ. ಕಾನೂನು ಅವ್ರ ಹತ್ರ ದಾಖಲೆ ಇದೆ, ನಾವು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ರಿ. ಇದ್ರೆ ನೀವ್ ರಾಜೀನಾಮೆ ಕೊಡ್ತೀರಾ? ಇಲ್ಲ ಕೊಡಿ. PSC ನಲ್ಲಿ ಚರ್ಚೆ ಆಗಿದೆ. ಇದು ಚರ್ಚೆ ಆಗಿದ್ರೆ ನೋಡಿ. ಈಗ ನೀವೇನ್ ಹೇಳಿದ್ರಿ? ನಿಮ್ಮ ನೀವು ಕೊಡ್ತೀರಾ? ಅವ್ರ ದಾಖಲೆ ಅಂಡರ್ಸ್ಟ್ಯಾಂಡ್. ಈಗ ಚರ್ಚೆ ಆಯ್ತು, ಮಾತಾಡ್ತೀನಿ. ಎಲ್ಲಿದೆ ದಾಖಲೆ? ನೋಡಿ ಇಬ್ರು ಕೂಡ ಮಾತಾಡಿ ಆಗಿದೆ. ಮತ್ತೆ ಯಾಕೆ ಅವರೇ ಹೇಳಿದ್ರು ಕೊಡ್ತೀನಿ ಅಂತ. ಆಯ್ತು, ದಾಖಲೆ ಕೊಟ್ಟಿದ್ರು. ರಾಜ್ಯ ಸರ್ಕಾರದ ಮರ್ಯಾದೆ ಹೋಗ್ಬಿಟ್ಟು ಅಲ್ಲ, ಅದು ತಿರುಗಿಸ್ತಾರೆ ನೋಡಿ. ಅದು ರೀ JJM ಅಂತ ಪಂಚಾಯತ್ ಅಂತ 15,000 ಕೋಟಿ ರೂಪಾಯಿ ನಾವು ನಿಂತ್ಕೊಂಡು ಇಲ್ಲ. ಸ್ವಲ್ಪ ಲಾಜಿಕ್ ಆಗ ಮಾತಾಡ್ತಾ ಇರೋದು ಸರ್. ಸರ್ಕಾರ ಅಂತಾನೆ ಜವಾಬ್ದಾರಿಯಿಂದಾನೇ ಮಾತಾಡ್ತಾ ಇರೋದು.